ಇನ್ನು ಕೋರ್ಟ್ ಹಾಲ್ನಿಂದ ಹೊರ ನಡೆದಂತ ನಟ ದರ್ಶನ್ ಈಗ ಕೋರ್ಟ್ ಹಾಲ್ನಿಂದ ಹೊರ ಬರ್ತಾ ಇದ್ದಾರೆ. ಏನಿವತ್ತು ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಲಾಗಿರೋದ್ರಿಂದ ಕೋರ್ಟ್ ಹಾಲ್ನಿಂದ ಹೊರಟ ನಟ ದರ್ಶನ್ ಈಗ ಹೊರಟಿದ್ದಾರೆ. ಪವಿತ್ರ ಗೌಡ ಕೂಡ ಈಗ ಅಲ್ಲಿಂದ ಹೊರಡ್ತಾ ಇರುವಂತದ್ದು. ಅಲ್ಲಿ ಕೋರ್ಟ್ ಹಾಲ್ನಲ್ಲಿ ಇಬ್ರು ಕೂಡ ಮೀಟ್ ಆದಾಗ ಮಾತನಾಡಿದ್ದಾರೆ. ದರ್ಶನ್ ಅವರ ಆರೋಗ್ಯದ ಬಗ್ಗೆ ಪವಿತ್ರ ಗೌಡ ವಿಚಾರಿಸಿದ್ರು, ಹೇಗಿದ್ದಾರೆ, ಆರಾಮಾಗಿದ್ದೀರಾ ಅಂತ. ಇನ್ನೊಂದು ಕಡೆ ಈಗ ಕೋರ್ಟ್ ಹಾಲ್ನಿಂದ ನಟ ದರ್ಶನ್ ಹೊರಟಿದ್ದಾರೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ಇವತ್ತು ಯಾವುದೇ ರೀತಿಯಾದಂಥ ಹೆಚ್ಚಿನ ವಿಚಾರಣೆ ನಡೆಯಲಿಲ್ಲ. ಆದರೆ ಇವತ್ತು ಕೋರ್ಟ್ ಫೆಬ್ರವರಿ 25ಕ್ಕೆ ಮುಂದಿನ ವಿಚಾರಣೆ ಅಂತ ತಿಳಿಸಿದೆ. ಮುಂದಿನ ವಿಚಾರಣೆ ಫೆಬ್ರವರಿ 25ಕ್ಕೆ ನಡೆಯುತ್ತೆ. ಅವತ್ತು ಎಲ್ಲ ಆರೋಪಿಗಳು ಕೂಡ ಹಾಜರಾಗಬೇಕು ಅಂತ ತಿಳಿಸಲಾಗಿದೆ. ಸೊ ವಿಚಾರಣೆಯನ್ನು CCH ಕೋರ್ಟ್ ಏನಿದೆ ಅದು ಫೆಬ್ರವರಿ 25ಕ್ಕೆ ಮುಂದೂಡಲಾಗಿದೆ. ಸೊ ಕೋರ್ಟ್ ಹಾಲ್ನ ಅಪ್ಡೇಟನ್ನು ನಿಮಗೆ ನೀಡ್ತಾ ಇದ್ವಿ. ಇವತ್ತು ಬೆಳಗ್ಗೆ ನ್ಯಾಯಾಧೀಶರು ಬಂದರು. ಅದಕ್ಕಿಂತ ಮುಂಚೆ ಪವಿತ್ರ ಗೌಡ ತಮ್ಮ ವಕೀಲರ ಜೊತೆ ಅಲ್ಲಿಗೆ ಬಂದಿದ್ದರು. ಉಳಿದಂಥ ಎಲ್ಲ ಆರೋಪಿಗಳು ಕೂಡ ಬಂದ ನಂತರ ದರ್ಶನ್ ಕೂಡ ಅಲ್ಲಿ ಜಾಯ್ನ್ ಆದರು. ಅದಾದಮೇಲೆ ನ್ಯಾಯಾಧೀಶರು ಕೂಡ ಬಂದು ಈಗ ಫೆಬ್ರವರಿ 25ಕ್ಕೆ ಮುಂದಿನ ವಿಚಾರಣೆ ಅಂತ ಈಗ ಫಿಕ್ಸ್ ಮಾಡಿದ್ದಾರೆ. ಅದಾದ ನಂತರ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರೂ ಕೂಡ ಅಲ್ಲಿ ಒಂದಷ್ಟು ಹೊತ್ತು ಮಾತನಾಡಿದ್ದಾರೆ. ದರ್ಶನ್ ಅವರ ಆರೋಗ್ಯದ ಬಗ್ಗೆ ಪವಿತ್ರ ಗೌಡ ವಿಚಾರಿಸಿ ನಂತರ ಅಲ್ಲಿಂದ ಈಗ ದರ್ಶನ್ ಹೊರಟಿದ್ದಾರೆ. ಸುಮಾರು 6 ತಿಂಗಳಾದಮೇಲೆ ಇಬ್ಬರೂ ಕೂಡ ಮುಖಾಮುಖಿ ಆಗಿರೋದು. ಅಂದರೆ ನಾವು ನೋಡಿರೋ ಹಾಗೆ ಇಬ್ಬರೂ ಕೂಡ ಈಗ ಮುಖಾಮುಖಿ ಆಗಿದ್ದಾರೆ. ಸೊ ಇದು ಫೆಬ್ರವರಿ 25ಕ್ಕೆ ವಿಚಾರಣೆ ಈಗ ಮುಂದೂಡಿಕೆ ಮಾಡಲಾಗಿದೆ ಅನ್ನೋದು ಅಪ್ಡೇಟ್ ಈಗ ಸಿಗ್ತಾ ಇರೋದು. ಹಾಗಾಗಿ ಮುಂದಿನ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಯಾಕಂದರೆ ಈಗ ಬೇಲ್ ಕೊಟ್ಟಿರೋದ್ರಿಂದ ಬೇಲ್ ಬಹುತೇಕ ಕೊಟ್ಟಿರುವಂಥದ್ದು ಏನಿದೆ ಅದೆಲ್ಲವೂ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ನಡೆಯಿತು, ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಒಂದಷ್ಟು ಲೋಪಗಳಿದ್ವು, ಅದರ ಆಧಾರದ ಮೇಲೆ ಅವ್ರಿಗೆ ಬೇಲ್ ಸಿಕ್ಕಿರೋದು. ಸ್ಟಿಲ್ ಇವರು ಕೊಲೆ ಮಾಡಿದ್ದಾರಾ, ಮಾಡಿಲ್ವಾ, ಇವರೇ ಮಾಡಿರೋದಾ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಕನ್ಕ್ಲೂಷನ್ಗೆ ಬಂದಿಲ್ಲ. ಈಗ ಬೇಲ್ ಕೊಟ್ಟಿರುವಂಥದ್ದು ಕೂಡ ಇವರೆಲ್ಲರೂ ಕೂಡ ನಿರ್ದೋಷಿಗಳು ಅನ್ನೋ ನಿಟ್ಟಿನಲ್ಲೋ ಅಥವಾ ಆ ರೀತಿಯಾದಂಥ ಲಕ್ಷಣ ಕಂಡು ಬರ್ತಿದೆ ಅನ್ನೋದಾಗಲಿ ಎಲ್ಲೂ ಕೂಡ ಕೋರ್ಟ್ನ ಈ ಡಿಸಿಷನ್ನಲ್ಲೂ ಕೂಡ ಇರಲಿಲ್ಲ. ಹಾಗಾಗಿ ವಿಚಾರಣೆ ಮುಂದುವರಿಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಈಗ ವಿಚಾರಣೆಗೆ ಕರೆದಿದ್ರು. ಅದಾದಮೇಲೆ ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಲಾಗುತ್ತೆ. ಈ ಕೇಸ್ನಲ್ಲಿ ಏನಾಗುತ್ತೆ, ಈಗೇನು ಕೋರ್ಟ್ ಬೇಲನ್ನು ಕೊಟ್ಟಿದೆ ಅದರಲ್ಲೂ ಕೂಡ ಒಂದಷ್ಟು ಕಂಡೀಷನ್ಸ್ ಇದೆ. ಕೋರ್ಟ್ನ ಒಂದು ವ್ಯಾಪ್ತಿ ಏನಿರುತ್ತೆ ಅದನ್ನು ಬಿಟ್ಟು ಹೊರಗೆ ಹೋಗಬೇಕಾದ್ರೆ ಕೋರ್ಟ್ನ ಪರ್ಮಿಷನನ್ನು ಪಡಿಬೇಕು. ಸೊ ಈಗ ನಟ ದರ್ಶನ್ ಈಗ ಕೋರ್ಟ್ ಹಾಲ್ನಿಂದ ಹೊರಬರ್ತಿರುವಂಥ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಕೋರ್ಟ್ ಹಾಲ್ನಿಂದ ದರ್ಶನ್ ಹೊರಬರ್ತಿದ್ದಾರೆ. ಇವತ್ತಿನ ವಿಚಾರಣೆಗೆ ಏನು ಕರೆಯಲಾಗಿತ್ತು ಅದನ್ನು ಮುಗಿಸಿ ಈಗ ನಟ ದರ್ಶನ್ ಸೆಷನ್ಸ್ ಕೋರ್ಟ್ನಿಂದ ಹೊರಬರ್ತಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸೊ TV9ನ ಎಕ್ಸ್ಕ್ಲೂಸಿವ್ ದೃಶ್ಯದ ಮೂಲಕ ನಟ ದರ್ಶನ್ ಈಗ ಕೋರ್ಟ್ ಹಾಲ್ನಿಂದ ಹೊರಬಂದಂಥ ಸಂದರ್ಭ ಇದು. ವಿಚಾರಣೆಯನ್ನು ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಈಗ ಕೋರ್ಟ್ ಹಾಲ್ನಿಂದ ಹೊರಬಂದು ಈಗ ತಮ್ಮ ಕಾರನ್ನು ಹತ್ತಿದ್ದಾರೆ. ಇವತ್ತಿನ ವಿಚಾರಣೆ ಹೆಚ್ಚಿನ ವಿಚಾರಣೆ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಬರೀ ಫಾರ್ಮ್ಯಾಲಿಟಿಗಳೇನೇನಿತ್ತು ಅದೆಲ್ಲವನ್ನು ಕೂಡ ಮುಕ್ತಾಯಗೊಳಿಸಿ ನ್ಯಾಯಾಧೀಶರು ಫೆಬ್ರವರಿ 25ಕ್ಕೆ ಮುಂದಿನ ವಿಚಾರಣೆ ಅಂತ ತಿಳಿಸಿದ್ದಾರೆ. ದರ್ಶನ್ ಈಗ ಸೆಷನ್ಸ್ ಕೋರ್ಟ್ನಿಂದ ಹೊರಡ್ತಿರುವಂಥ ದೃಶ್ಯವನ್ನು TV9 ಮೂಲಕ ನೀವು ಗಮನಿಸ್ತಾ ಇದ್ದೀರಾ. ಸಹಜವಾಗಿ ದರ್ಶನ್ ಕೋರ್ಟ್ಗೆ ಬರ್ತಿದ್ದಾರೆ ಅಂತಂದಾಗ ಹೆಚ್ಚಿನ ಜನ ಅಲ್ಲಿ ಸೇರಿರ್ತಾರೆ. ನಾವು ಈಗ ನೋಡ್ತಿರೋ ಹಾಗೆ ಸುತ್ತಮುತ್ತ ಇಲ್ಲಿ ಗಮನಿಸ್ಬೋದು. ಹೈ ಪ್ರೊಫೈಲ್ ಕೇಸ್ ಅಂತಂದಾಗ ಹೆಚ್ಚಿನ ಕುತೂಹಲ ಅಲ್ಲಿರುವಂಥ ನಮ್ಮ ವಕೀಲ ಸ್ನೇಹಿತರಿಗೂ ಕೂಡ ಇರುತ್ತೆ. ಸೊ ನಾವೀಗ ವಿಚಾರಣೆ ಮುಂದೂಡಿಕೆ ಮಾಡಿದಂಥ 57ನೇ CCH ಕೋರ್ಟ್ ಬಗ್ಗೆ ಅಪ್ಡೇಟನ್ನು ನೀಡ್ತಾ ಇದ್ದೀವಿ. ಫೆಬ್ರವರಿ 25ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಇನ್ನೊಂದು ಕಡೆ ಪವಿತ್ರ ಗೌಡ ಮತ್ತು ದರ್ಶನ್ ಸುಮಾರು 6 ತಿಂಗಳಾದಮೇಲೆ ಕೋರ್ಟ್ ಹಾಲ್ನಲ್ಲಿ ಮುಖಾಮುಖಿ ಆದರು. ದರ್ಶನ್ ಅವರ ಆರೋಗ್ಯವನ್ನು ಪವಿತ್ರ ಗೌಡ ವಿಚಾರಿಸಿದ್ದಾರೆ ಅಂತ ನಮಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸೊ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಕೋರ್ಟ್ ಹಾಲ್ನ ಆವರಣದಲ್ಲಿ ದರ್ಶನ್ ಕಾರು ಈಗ ನಿಂತಿದೆ. ಸೊ ದರ್ಶನ್ ಇನ್ನೇನು ಕೆಲವು ಹೊತ್ತಿನಲ್ಲಿ ಕೋರ್ಟ್ ಹಾಲ್ನಿಂದ ಹೊರಡುವಂಥವರಿದ್ದಾರೆ. ಸೊ ಇವತ್ತಿನ ವಿಚಾರಣೆಯನ್ನು ಎದುರಿಸಿ ಈಗ ಪೊಲೀಸರು ಕೂಡ ಅಲ್ಲಿ ಇರುವಂಥ ಒಂದಷ್ಟು ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ಕ್ಲಿಯರ್ ಮಾಡಿಸಿ ನಂತರ ಅಲ್ಲಿಂದ ಮುಂದುವರಿಸಿ ಕ್ಲಿಯರ್ ಮಾಡಿ ಕಳಿಸ್ತಾರೆ. ಅಲ್ಲಿ ಇದು ಬೆಂಗಳೂರಿನ CCH ಕೋರ್ಟ್ 57ನೇ CCH ಕೋರ್ಟ್ನ ಆವರಣದ ದೃಶ್ಯ. ಸೊ ದರ್ಶನ್ ಕೂತಿರುವಂಥ ಕಾರ್ ಅದು ನೀವೀಗ ನೋಡ್ತಾ ಇದ್ದೀರಾ. ಇವತ್ತು ವಿಚಾರಣೆಗೆ ಹಾಜರಾದರು ದರ್ಶನ್. ಇದು ಕೆಲವೇ ಹೊತ್ತಿನ ಹಿಂದೆ, ಕೆಲ ಕ್ಷಣಗಳ ಹಿಂದೆ ದರ್ಶನ್ ಕೋರ್ಟ್ ಹಾಲ್ನಿಂದ ಹೊರಬಂದಂಥ ಸಂದರ್ಭ. ಸೊ ಬೆನ್ನು ನೋವಿನಿಂದ ರಿಕವರ್ ಆಗ್ತಿರುವಂಥ ದರ್ಶನ್ ಇದೀಗ ಈಗಲೂ ನಡಿಬೇಕಾದ್ರೆ ಕಂಪ್ಲೀಟಾಗಿ ರಿಕವರ್ ಆಗದಿರೋ ಹಾಗೆ ದೃಶ್ಯದಲ್ಲಿ ಕಂಡು ಬರ್ತಾ ಇದೆ. ಇದು ಕೋರ್ಟ್ ಹಾಲ್ನಿಂದ ಹೊರಬಂದಂಥ ಸಂದರ್ಭ. ಸೊ ವಿಚಾರಣೆಯನ್ನು ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಮುಂದಿನ ವಿಚಾರಣೆಗೆ ಮತ್ತೆ ಫೆಬ್ರವರಿ 25ಕ್ಕೆ ಕೋರ್ಟ್ಗೆ ಆಗಮಿಸಬೇಕಾಗುತ್ತೆ. ಸೊ ದೃಶ್ಯದಲ್ಲಿ ದರ್ಶನ್ ಪರ ವಕೀಲರು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ.
ಸೊ ಹಾಗೆ ಅವರ ಏನು ಸಹೋದರಿ ಪುತ್ರ ಅವರು ಕೂಡ ದೃಶ್ಯದಲ್ಲಿರೋದು ನೀವು ನೋಡ್ತಾ ಇದ್ದೀರಾ.